Hello students, in the last video we are discussed about the first chapter, that is Eve of Independence India. ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಅರ್ಥವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ in this video we are discussed about the second chapter, that is Indian economy in the year of 1950 to 1990. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂತಂದ್ರೆ ಭಾರತದ ಆರ್ಥಿಕತೆ 1950ರಿಂದ 1990ರ ದಶಕದೊಳಗೆ ಏನಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋಣ. ಸೊ when we are observing the first chapter or when we are studying the first chapter, that is mainly represented to low level of GDP, like a per capita income and country's income, and low level of agricultural sector, low level of industrial sector, low level of foreign trade, and low level of infrastructure facilities are seen in our country economy. It means before independent India, or when the Indian economy are mainly represented to, that is the one of the controlled of British rule. It means before the independent India, all economic activities are controlled, owned and managed by the British government. That way they are only improving their country economy, not are concerned the Indian economic development. ಅಂತಂದ್ರೆ ನಾವು ಮೊದಲನೇ ಅಧ್ಯಾಯದೊಳಗೆ ಅಧ್ಯಯನ ಮಾಡಿದಾಗ, ನಾವು ಮೊದಲನೇ ಅಧ್ಯಾಯವನ್ನು ನೋಡಿದಾಗ ಅದು ನಮಗೆ ಏನನ್ನ ತೋರಿಸಿಕೊಡ್ತಾ ಇತ್ತು ಅಂತ ಹೇಳ್ತಿದ್ದೀವಿ ಅಂತಂದ್ರೆ ಲೋ ಲೆವೆಲ್ ಆಫ್ ಇನ್ಕಮ್ ಇನ್ ಅವರ್ ಕಂಟ್ರಿ ಎಕಾನಮಿ. ಭಾರತದೊಳಗೆ ಏನಾಗಿತ್ತು ಅಂತ ಹೇಳ್ತೀವಿ ಅಂತಂದ್ರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಏನಾಗಿತ್ತು, ಇನ್ಕಮ್ ಇತ್ತು. ಅದು ಯಾವ್ದಾಗಿರ್ಬೋದು, GDP ಅಲ್ಲೂ ಆಗಿರ್ಬೋದು, ಅಂತಂದ್ರೆ ಓವರ್ ಆಲ್ ಕಂಟ್ರಿ ಇನ್ಕಮ್ ಆದ್ರೂ ಆಗಿರ್ಬೋದು, ಪರ್ ಕ್ಯಾಪಿಟಲ್ ಇನ್ಕಮ್ ಆದ್ರೂ ಆಗಿರ್ಬೋದು, ಅಂತಂದ್ರೆ ತಲಾ ಆದಾಯ. ಅಂತಂದ್ರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ನಾವು ನೋಡಿದಾಗ ದೇಶದ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯದ ಪ್ರಮಾಣ ಏನಾಗಿತ್ತು, ಕಡಿಮೆ ಇತ್ತು, ಕಡಿಮೆ ಇತ್ತು. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಲೋ ಲೆವೆಲ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್, ಲೋ ಲೆವೆಲ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್ ಪ್ರೊಡಕ್ಷನ್. ಅಂತಂದ್ರೆ ಕೃಷಿ ವಲಯದಲ್ಲಿಯೂ ಸಹ ಏನಾಗಿತ್ತು, ಕೆಳಮಟ್ಟದ ಉತ್ಪನ್ನದ ಪ್ರಮಾಣವನ್ನು ಅಥವಾ ಅತಿ ಕಡಿಮೆ ಉತ್ಪನ್ನದ ಪ್ರಮಾಣವನ್ನು ನಾವು ನೋಡ್ತಾ ಇದ್ದೀವಿ. ಅಂಡ್ ನೆಕ್ಸ್ಟ್ ಒನ್ ಈಸ್ ಲೋ ಲೆವೆಲ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್, ಲೋ ಲೆವೆಲ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್. ಅಂತಂದ್ರೆ ಕೈಗಾರಿಕಾ ವಲಯದಲ್ಲಿಯೂ ಸಹ ಏನಾಗಿತ್ತು, ಉತ್ಪನ್ನದ ಪ್ರಮಾಣ ಮತ್ತು ಕೈಗಾರಿಕಾ ವಲಯವೂ ಸಹ ಏನಾಗಿತ್ತು, ಅತಿ ಕೆಳಮಟ್ಟದಾಗಿತ್ತು. ಓನ್ಲಿ ಸಮ್ ಇಂಡಸ್ಟ್ರೀಸ್ ಆರ್ ವರ್ಕ್ ಇನ್ ದಟ್ ಪೀರಿಯಡ್. ಆ ಒಂದು ಅವಧಿ ಒಳಗ ಕೆಲವು ಕೈಗಾರಿಕೆಗಳು ಕಾರ್ಯವನ್ನು ಮಾಡ್ತಾ ಇದ್ವು, ಲೈಕ್ ಶುಗರ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿ, ಜೂಟ್ ಇಂಡಸ್ಟ್ರಿ, ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಅಂತಂದ್ರೆ ಆ ಒಂದು ಅವಧಿ ಒಳಗೆ ಕೇವಲ ಸಕ್ಕರೆ ಕೈಗಾರಿಕೆ ಆಗಿರ್ಬೋದು, ಸಿಮೆಂಟ್ ಕೈಗಾರಿಕೆ ಆಗಿರ್ಬೋದು, ಕಾಗದ ಕೈಗಾರಿಕೆ ಆಗಿರ್ಬೋದು, ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರ್ಬೋದು, ಹತ್ತಿ ಬಟ್ಟೆ ಕೈಗಾರಿಕೆ ಆಗಿರ್ಬೋದು, ಸೆಣಬು. ಈ ರೀತಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ನಾವು ಏನು ನೋಡ್ತಾ ಇದ್ದೀವಿ, ಕೈಗಾರಿಕಾ ವಲಯಗಳನ್ನ ನೋಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಈಸ್ ಲೋ ಲೆವೆಲ್ ಆಫ್ ಫಾರಿನ್ ಟ್ರೇಡ್. ನಮ್ಮಲ್ಲಿ ವಿದೇಶಿ ವ್ಯಾಪಾರದ ಪ್ರಮಾಣವೂ ಸಹ ಏನಾಗಿತ್ತು, ಕಡಿಮೆ ಮಟ್ಟದಲ್ಲಿತ್ತು. ಇಟ್ ಮೀನ್ಸ್ half percent of the country's foreign trade mainly represented to the England or a British. ಅಂತಂದ್ರೆ ಅರ್ಧದಷ್ಟು ವ್ಯಾಪಾರದ ಭಾಗ ಬ್ರಿಟನ್ನಿನೊಂದಿಗೆ ನಡೀತಾ ಇತ್ತು ಅಥವಾ ಇಂಗ್ಲೆಂಡಿನೊಂದಿಗೆ ಏನಾಗ್ತಾ ಇತ್ತು, ದೇಶದ ಒಂದು ವ್ಯಾಪಾರ ನಡೀತಾ ಇತ್ತು ಅಂತ ನಾವು ಹೇಳ್ತೀವಿ. ರಿಮೈನಿಂಗ್ ಓನ್ಲಿ 5 to 10% of foreign trade will be seen in the other countries like ಸಿಲಾನ್, ಚೀನಾ ಅಂಡ್ ಎಕ್ಸೆಟ್ರಾ. ಅಂತಂದ್ರೆ ಇತರೆ ನಾವು ಒಂದು ವ್ಯಾಪಾರಗಳನ್ನು ನೋಡಿದಾಗ ಚೈನಾ ಆಗಿರ್ಬೋದು, ಸಿಲಾನ್ ಆಗಿರ್ಬೋದು ಅಂತ ಒಂದು ರಾಷ್ಟ್ರಗಳೊಂದಿಗೆ ನಡೀತಾ ಇತ್ತು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ಅಂತಂದ್ರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಗಳನ್ನು ನೋಡಿದಾಗಲೂ ಸಹ, ಅಂದ್ರೆ ಮೂಲ ಸೌಕರ್ಯಗಳನ್ನು ನೋಡಿದಾಗಲೂ ಸಹ ಓನ್ಲಿ ಸಮ್ ಇನ್ಫ್ರಾಸ್ಟ್ರಕ್ಚರ್ಸ್ ಆರ್ ಇಂಪ್ರೂವ್ಡ್ ಇನ್ ದ ಬ್ರಿಟಿಷ್ ಗೌರ್ಮೆಂಟ್. ಕೇವಲ ಕೆಲವು ಸೌಕರ್ಯಗಳನ್ನ ಮಾತ್ರ ಅವರು ಏನ್ ಮಾಡಿದ್ರು, ಅಭಿವೃದ್ಧಿ ಪಡಿಸಿದ್ರು. ದೇರ್ ಆರ್ ರೈಲ್ವೆ, ಟ್ರಾನ್ಸ್ಪೋರ್ಟ್
ಪೋರ್ಟಲ್ಸ್, ರೋಡ್ಸ್ ಅಂಡ್ ಟ್ರೈನ್ ಅಂತಂದ್ರೆ ರೈಲ್ವೆ ಆಗಿರ್ಬೋದು, ಅಂದ್ರೆ ರೈಲು ಸಾರಿಗೆಗಳಾಗಿರ್ಬೋದು, ಮತ್ತು ಏರ್ ಹಾರ್ಟ್ಸ್ ಅಂತಂದ್ರೆ ವಿಮಾನ ಸಾರಿಗೆಗಳಾಗಿರ್ಬೋದು, ರಸ್ತೆ ಸಾರಿಗೆಗಳಾಗಿರ್ಬೋದು, ಬಂದರುಗಳಾಗಿರ್ಬೋದು, ಇವುಗಳನ್ನು ನಿರ್ಮಾಣ ಮಾಡಿದ್ರು ಅಂತಂದ್ರೆ when we are observing the all sector, our country economy goes on to the low level of improving the country economy ಅಂತಂದ್ರೆ ಈ ಎಲ್ಲಾ ವಲಯಗಳನ್ನು ನಾವು ನೋಡಿದಾಗಲೂ ಸಹ ಭಾರತದ ಆರ್ಥಿಕತೆಯ ಪ್ರಭಾವ ಏನಾಗಿತ್ತು, ಅತಿ ಕೆಳಮಟ್ಟದ್ದಾಗಿತ್ತು. ಇಟ್ ಮೀನ್ಸ್ ಇಟ್ ಗೋಸ್ ಆನ್ ಟು ದ ವೆರಿ ಲೋ ಲೆವೆಲ್ ಇನ್ ದ ಕಂಟ್ರಿ ಎಕನಾಮಿ ಪೀರಿಯಡ್ ಆಫ್ ಕೊಲೋನಿಯಲ್ ರೂಲ್ ಅಂತಂದ್ರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ನಾವು ನೋಡಿದಾಗ ಅತಿ ಕೆಳಮಟ್ಟದ ಪ್ರಮಾಣದ ಒಂದು ಏನ್ ನೋಡ್ತಾ ಇದ್ದೀವಿ, ನಾವು ಆರ್ಥಿಕತೆಯನ್ನ ನೋಡ್ತಾ ಇದ್ದೀವಿ ಅಂತ ಹೇಳ್ತೇವೆ. And when we are studying the second chapter, that is mainly represented to solution of the country's problem. ಹಾಗಾದ್ರೆ ಈ ಒಂದು ಅಧ್ಯಾಯದೊಳಗೆ ನಾವು ಏನನ್ನ ಕಲಿತೀವಿ ಅಂತ ಹೇಳ್ತಾನ ಅಂತಂದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂತ ಕ್ರಮಗಳು ಏನೇನಿದ್ದವು, ಕ್ರಮಗಳನ್ನ ಏನೇನು ಮಾಡಲಾಯಿತು, ಹೇಗೆ ಮಾಡಲಾಯಿತು ಅನ್ನುವಂಥದ್ದನ್ನ ನಾವಿಲ್ಲಿ ಕಲಿತೀವಿ ಅಂತ ಹೇಳ್ತಾನ. So when we are observing the Indian economy in the year of 1950 to 1990, that is mainly represented to after the independence in India, what type of country's development goes on through the help of 5-year plans, industrial policy, agricultural policy and improvement of foreign trade. ಅಂತಂದ್ರೆ ಭಾರತ ಸ್ವತಂತ್ರವನ್ನ ಹೊಂದಿದ ನಂತರ ತನ್ನ ದೇಶವನ್ನ ಅಥವಾ ಭಾರತವನ್ನ ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ ಏನೆಲ್ಲ ಕ್ರಮಗಳನ್ನ ಹಾಕಿಕೊಳ್ತು ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು, ಕೈಗಾರಿಕಾ ವಲಯದ ಒಂದಿಷ್ಟು ಯೋಜನೆಗಳಾಗಿರ್ಬೋದು, ಕೃಷಿ ಸಂಬಂಧಿ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ವಿದೇಶಿ ವ್ಯಾಪಾರವನ್ನ ಹೆಚ್ಚಿಸುವಂತ ಕಾರ್ಯಗಳಾಗಿರ್ಬೋದು, ಅವೆಲ್ಲವುಗಳನ್ನ ಹಾಕೊಳ್ಳುವಂತ ಒಂದು ಕಾರ್ಯವನ್ನು ಏನ್ ಮಾಡ್ತಾ ಇತ್ತು, ಈ ಒಂದು ಅವಧಿ ಒಳಗೆ ಮಾಡ್ತಾ ಇತ್ತು ಅಂತ ನಾವು ಕಲ್ತೀವಿ. So when we are observing the Indian economy in the year of 1950 to 1990, India became independence on 15th August 1947. India became independence on 15th August 1947. ಅಂತಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ನಾವು ನೋಡಿದಾಗ ಅದು ನಮಗೆ ಏನನ್ನ ತೋರಿಸಿಕೊಡ್ತಾ ಇತ್ತು ಅಂತ ಹೇಳ್ತೀವಿ ಅಂತಂದ್ರೆ 1947 ಆಗಸ್ಟ್ 15ರಂದು ಏನಾಯ್ತದು, ಸ್ವತಂತ್ರವನ್ನ ಪಡೆದುಕೊಳ್ಳುವುದು ಅಂತ ನಾವು ಹೇಳ್ತೀವಿ. And after independence India, leaders are mainly represented to improving the country's economy. Some leaders are decided to improving our country economic system. That way they are adopting some economic policy like which one is the better to improving the country economy, that is capitalist economy or socialist economy or mixed economy. So which economy is better to improving our country economy? That is one of the leaders decided to after the independence India. ಅಂತಂದ್ರೆ ಇಲ್ಲಿ ನಾವು ನೋಡಿದಾಗ 1947 ಆಗಸ್ಟ್ 15ರಂದು ಏನಾಯ್ತು, ಭಾರತ ಸ್ವತಂತ್ರವನ್ನ ಪಡೆದುಕೊಳ್ತು ಅಂತ ನಾವು ಹೇಳ್ತೀವಿ. ಭಾರತ ಏನಾಯ್ತು, ಸ್ವತಂತ್ರವನ್ನ ಪಡೆದುಕೊಂಡ ನಂತರ ಹಲವು ಮುಖಂಡರುಗಳು ಅಂತಂದ್ರೆ ಭಾರತದ ಕೆಲವೊಂದಿಷ್ಟು ಮುಖಂಡರುಗಳು ಏನ್ ಮಾಡಿದ್ರು, ಭಾರತದ ಅರ್ಥ ವ್ಯವಸ್ಥೆಯನ್ನು ನಾವೇನ್ ಮಾಡೋಣ, ಅಭಿವೃದ್ಧಿಪಡಿಸೋಣ. ವಿವಿಧ ರೀತಿಯಾದಂತಹ ಆರ್ಥಿಕತೆಗಳು ಅಂದ್ರೆ ಯಾವ ರೀತಿಯಾದಂತಹ ಆರ್ಥಿಕತೆಗಳು ಭಾರತವನ್ನ ಅಭಿವೃದ್ಧಿಪಡಿಸ್ತಾವ, ಅದರೊಳಗ ಬಂಡವಾಳಶಾಹಿ ಆರ್ಥಿಕತೆಯೋ, ಸಮಾಜವಾದಿ ಆರ್ಥಿಕತೆಯೋ ಅಥವಾ ಮಿಶ್ರ ಆರ್ಥಿಕತೆಯೋ, ಎಂತಹ ಆರ್ಥಿಕತೆಗಳು ನಮ್ಮ ದೇಶವನ್ನ ಅಭಿವೃದ್ಧಿಪಡಿಸ್ತಾವ ಅನ್ನುವಂತ ಒಂದು ನಿರ್ಧಾರಗಳನ್ನ ಏನ್ ಮಾಡ್ತು, ಈ ಒಂದು ಮುಖಂಡರುಗಳು ಮಾಡ್ತಾ ಹೋದ್ರು ಅಂತ ನಾವು ಹೇಳ್ತೀವಿ. So when we are observing the types of economic system, the Jawaharlal Nehru is one of the important. Jawaharlal Nehru's role is one of the important to improving the country economy. ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರ ಸಲಹೆಯ ಮೇರೆಗೆ, ಯಾರ ಸಲಹೆಯ ಮೇರೆಗೆ, ಜವಾಹರ್ಲಾಲ್
ನೆಹರು ಅವರ ಜವಾಹರಲಾಲ್ ನೆಹರು ಅವರ ಸಲಹೆ ಮೇರೆಗೆ ಒಂದು ಭಾರತದ ಅರ್ಥವ್ಯವಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗುವಂತಹ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿತು ಅಂತ ನಾವು ಹೇಳ್ತೀವಿ. ಸೊ when we are observing the Jawaharlal Nehru statement, he influenced the socialist economy is better to improving the country economy because of it mainly represented to improving the country people's situation. That way he suggests the socialist economy is better economy to improving our country economy. ಅಂದ್ರೆ ಜವಾಹರ್ಲಾಲ್ ತನ್ನ ಒಂದು ವರದಿಯನ್ನು ಅಥವಾ ತನ್ನ ಒಂದು ಸಲಹೆಯನ್ನ ಪ್ರಸ್ತುತಪಡಿಸ್ತಾನ. ಅವನ ಸಲಹೆಯ ಮೇರೆಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಭಾರತದಲ್ಲಿ ಸಮಾಜವಾದಿ ಆರ್ಥಿಕತೆಯು ಒಂದು ಉತ್ತಮ ರೀತಿಯಾದಂತಹ ಅರ್ಥವ್ಯವಸ್ಥೆಯನ್ನ ತಂದುಕೊಡ್ತದ. ಸಮಾಜವಾದಿ ಅರ್ಥವ್ಯವಸ್ಥೆ ಏನ್ ಮಾಡ್ತದ, ಒಂದು ಉತ್ತಮವಾದಂತಹ ಅರ್ಥವ್ಯವಸ್ಥೆಯನ್ನು ತಂದುಕೊಡ್ತೈತಿ. ಅದರಿಂದ ದೇಶದ ಅಭಿವೃದ್ಧಿ ಆಗ್ತೈತಿ. ಹೇಗೆ ಅಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಜನರ ಒಂದು ಏಳಿಗೆಯ ಆಶೋತ್ತರಗಳ ಮೇಲೆ ಏನಾಗ್ತದ, ದೇಶ ಅಭಿವೃದ್ಧಿ ಆಗ್ತೈತಿ ಎನ್ನುವಂಥದ್ದು ಅವನ ಒಂದು ಗುರಿಯಾಗಿತ್ತು. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎಕನಾಮಿಕ್ ಸಿಸ್ಟಮ್, ವಿ ಆರ್ classified the three types of economic system, that are one is capitalist economy, another one is socialist economy, and next one is mixed economy. ಅಂತಂದ್ರೆ ನಾವು ಈ ಆರ್ಥಿಕ ವ್ಯವಸ್ಥೆಗಳನ್ನ ಏನ್ ಮಾಡ್ತೀವಿ, ಮೂರು ರೀತಿಯಾಗಿ ವಿಂಗಡಿಸಿ ನೋಡ್ತೀವಿ. ಆ ಮೂರು ರೀತಿಯಾದಂತಹ ಅರ್ಥವ್ಯವಸ್ಥೆಗಳು ಯಾವುವು ಅಂತಂದ್ರೆ ಒಂದು ಬಂಡವಾಳಶಾಹಿ ಆರ್ಥಿಕತೆ, ಸಮಾಜವಾದಿ ಆರ್ಥಿಕತೆ ಮತ್ತು ಮಿಶ್ರ ಆರ್ಥಿಕತೆ. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ? ಹಾಗಾದ್ರೆ ಕ್ಯಾಪಿಟಲಿಸ್ಟ್ ಎಕಾನಮಿ ಅಥವಾ ಬಂಡವಾಳಶಾಹಿ ಆರ್ಥಿಕತೆ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ವಿಚ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್, ಮ್ಯಾನೇಜ್ಡ್ ಅಂಡ್ ಓನ್ಡ್ ಬೈ ದ ಪ್ರೈವೇಟ್ ಸೆಕ್ಟರ್, that type of economy we are called the capitalist economy. ಅಂತಂದ್ರೆ ಯಾವ ಒಂದು ಅರ್ಥವ್ಯವಸ್ಥೆಯನ್ನ ಉತ್ಪಾದನೆ ಆಗಿರ್ಬೋದು, ಮಾರಾಟ ಆಗಿರ್ಬೋದು, ಅಥವಾ ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡುವಂತಹ ಒಂದು ಜವಾಬ್ದಾರಿ ಯಾರ ಮೇಲೆ ಇರ್ತೈತಿ? ಪ್ರೈವೇಟ್ ದೇವರ ಮೇಲೆ ಇರ್ತೈತಿ. ಯಾರ ಮೇಲೆ ಇರ್ತೈತಿ? ಖಾಸಗಿ ಅವರ ಮೇಲೆ ಇತ್ತು ಅಂತಂದ್ರೆ ಅಂತಹ ಒಂದು ಅರ್ಥವ್ಯವಸ್ಥೆಗೆ ನಾವು ಏನಂತ ಕರಿತೀವಿ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಇಟ್ ಮೀನ್ಸ್ ವಿಚ್ ಎಕಾನಮಿ ಮ್ಯಾನೇಜ್ಡ್, ಕಂಟ್ರೋಲ್ಡ್, ಓನ್ಡ್ and operated by the private sector, that type of economy we are called the capitalist economy. ಅಂತಂದ್ರೆ ಯಾವ ಒಂದು ಅರ್ಥವ್ಯವಸ್ಥೆಯಲ್ಲಿ ಅಥವಾ ಯಾವ ಒಂದು ಅರ್ಥವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಖಾಸಗಿಯವರೇ ನಿರ್ವಹಿಸಿಕೊಂಡು ಹೋಗ್ತಾ ಇರ್ತಾರಲ್ಲ ಅಂತಹ ಅರ್ಥವ್ಯವಸ್ಥೆಗೆ ನಾವು ಏನಂತ ಹೇಳ್ತೀವಿ? ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಹೇಳ್ತೀವಿ. ಸೊ why the Nehru not influenced the capitalist economy? ಹಾಗಾದ್ರೆ ನೆಹರು ಅವರು ಯಾವ ಈ ಕ್ಯಾಪಿಟಲಿಸ್ಟ್ ಎಕಾನಮಿಯನ್ನ ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂತಂದ್ರೆ when we are observing the private sector, they are only influenced to earning the high level of profit. ಯಾವಾಗ ನಾವು ಈ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ನೋಡ್ತೀವಲ್ಲ ಅದು ಕೇವಲ ಲಾಭದ ಉದ್ದೇಶಕ್ಕಾಗಿ ನಡೀತಾ ಇರ್ತದ ಹೊರತು ಯಾವುದೇ ರೀತಿಯಾದಂತಹ ಸಮಾಜದ ಒಳಿತಿಗಾಗಿ ನಡೀತಾ ಇರೋದಿಲ್ಲ. ಹಾಗಾಗಿ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ವಿ ಆರ್ ನಾಟ್ ಮೀನ್ಸ್ ನೆಹರು ನಾಟ್ ಇನ್ಫ್ಲೂಯೆನ್ಸ್ಡ್ ದ ಕ್ಯಾಪಿಟಲಿಸ್ಟ್ ಎಕಾನಮಿ. ಅಂಡ್ ಸೆಕೆಂಡ್ ಒನ್ ಈಸ್ ಸೋಸಿಯಲಿಸ್ಟ್ ಎಕಾನಮಿ. ಎರಡನೇದು ಯಾವುದು? ಸಮಾಜವಾದಿ ಆರ್ಥಿಕತೆ. The main role is, it means the main ambition is the socialist economy improve the social welfare. ಇದರ ಒಂದು ಮೂಲ ಉದ್ದೇಶ ಏನಾಗಿರ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ಸಮಾಜದ ಹಿತರಕ್ಷಣೆಯನ್ನ ಕಾಯ್ಕೊಳ್ಳುವುದು. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸೋಸಿಯಲಿಸ್ಟ್ ಎಕಾನಮಿ? ಹಾಗಾದ್ರೆ ಸೋಸಿಯಲಿಸ್ಟ್ ಎಕಾನಮಿ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ವಿಚ್ ಎಕನಾಮಿಕ್ ಆಕ್ಟಿವಿಟಿ controlled, owned, managed and operated by the government sector, that type of economy we are called the socialist economy. ಯಾವ ಒಂದು ಅರ್ಥವ್ಯವಸ್ಥೆಯನ್ನ ಸರ್ಕಾರವೇ ನಡೆಸಿಕೊಂಡು ಸರ್ಕಾರವೇ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇರ್ತದಲ್ಲ ಅಂತ
ಅಂತಹ ಅರ್ಥವ್ಯವಸ್ಥೆಗೆ ನಾವೇನು ಕರಿತೀವಿ, ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇಟ್ ಮೀನ್ಸ್ ವಿಚ್ ಎಕನಾಮಿಕ್ ಆಕ್ಟಿವಿಟೀಸ್ ಓನ್ಡ್, ಕಂಟ್ರೋಲ್ಡ್ ಅಂಡ್ ಆಪರೇಟೆಡ್ ಬೈ ದ government sector, that type of economy we are called the socialist economy. So when we are observing the socialist economy, it is focused on the social welfare and it improve the people's position and improve the people's development. ಅಂತಂದ್ರೆ ಇದರ ಮತ್ತೊಂದು ಮಹತ್ವದ ಉದ್ದೇಶ ಏನಾಗಿರ್ತೈತಿ ಅಂತಂದ್ರೆ ಸಮಾಜದ ಜನರನ್ನ ಕಾಪಾಡುವುದು ಮತ್ತು ಸಮಾಜದ ಜನರಿಗೆ ಏನ್ ಮಾಡುವುದು, ಬೆಳವಣಿಗೆಯನ್ನ ಮಾಡುವಂತಹ ಒಂದು ಉದ್ದೇಶ ಆಗಿರ್ತದೆ. ಮೀನ್ಸ್ ದೀಸ್ ಆರ್ ಮೇನ್ಲಿ ಕಾನ್ಸಂಟ್ರೇಟ್ ಟು ದ ವೆಲ್ಫೇರ್ ಆಫ್ ದ ಸೊಸೈಟಿ. ಅಂದ್ರೆ ಇದು ಸಮಾಜದ ಹಿತರಕ್ಷಣೆಯನ್ನ ಮಾಡುವ ಉದ್ದೇಶದಿಂದ ಹಾಕಿಕೊಳ್ಳಲಾಗುತ್ತದೆ. ಬಟ್ ಅಂಡ್ ಅನದರ್ ಒನ್ ಈಸ್ ಮಿಕ್ಸ್ಡ್ ಎಕನಾಮಿ. ನಾವು ಮೂರನೇ ಒಂದು ಆರ್ಥಿಕ ವ್ಯವಸ್ಥೆ ಅಂತಂದ್ರೆ ಹೇಳ್ತೀವಿ ಮಿಶ್ರ ಆರ್ಥಿಕತೆ ಅಂತ ಹೇಳ್ತೀವಿ. ಅಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಮಿಕ್ಸ್ಡ್ ಎಕನಾಮಿ? ಹಾಗಾದ್ರೆ ಮಿಕ್ಸ್ಡ್ ಎಕನಾಮಿ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ದ ಎಕನಾಮಿ ಕಂಟ್ರೋಲ್ಡ್, ಓನ್ಡ್, ಆಪರೇಟ್, ಮ್ಯಾನೇಜ್ ಅಂಡ್ ಆಪರೇಟೆಡ್ ಬೈ ದ ಬೋತ್ ಪ್ರೈವೇಟ್ ಸೆಕ್ಟರ್ ಅಂಡ್ ಗೌರ್ಮೆಂಟ್ ಸೆಕ್ಟರ್. ಬೋತ್ ಪ್ರೈವೇಟ್ ಸೆಕ್ಟರ್ ಅಂಡ್ ಗೌರ್ಮೆಂಟ್ ಸೆಕ್ಟರ್, that type of economy we are called the mixed economy. ಅಂತಂದ್ರೆ ಯಾವ ಒಂದು ಅರ್ಥವ್ಯವಸ್ಥೆಯು ಸಮಾಜವಾದಿ ಮತ್ತು ಬಂಡವಾಳಶಾಹಿ ಎರಡನ್ನ ಒಳಗೊಂಡಿಲ್ಲ ಅಥವಾ ಖಾಸಗಿ ಮತ್ತು ಸರ್ಕಾರ ಎರಡರ ಒಂದು ಅಧೀನದೊಳಗಿರ್ತೈತಲ್ಲ ಅಂತಹ ಒಂದು ಅರ್ಥವ್ಯವಸ್ಥೆಗೆ ನಾವೇನು ಕರಿತೀವಿ, ಮಿಶ್ರ ಆರ್ಥಿಕತೆ ಅಂತ ಕರಿತೀವಿ ಅಂತ ಹೇಳ್ತಾನ. ಇಟ್ ಮೀನ್ಸ್ why we are taking the mixed economic system. ಹಾಗಾದ್ರೆ ನಾವು ಯಾಕೆ ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಹಾಕೋಬೇಕು ಅಂತ ಹೇಳ್ತೀವಿ ಅಂತಂದ್ರೆ ಇಟ್ ಈಸ್ ಇಂಪ್ರೂವಿಂಗ್ ದ ಕಂಟ್ರಿ ಎಕಾನಮಿ ಅಂಡ್ ಆಲ್ಸೋ ಕಾನ್ಸಂಟ್ರೇಟ್ ದ ಸೋಷಿಯಲ್ ವೆಲ್ಫೇರ್. ಇದು ದೇಶದಲ್ಲಿ ಅಭಿವೃದ್ಧಿನೂ ಮಾಡ್ತದ ಮತ್ತು ಸಮಾಜದ ಹಿತರಕ್ಷಣೆನೂ ಮಾಡ್ತೈತಿ. ಅದಕ್ಕೆ ನಾವು ಇನ್ನೂ ಒಂದು ರೀತಿ ಏನ್ ಹೇಳ್ತೀವಿ ಅಂತಂದ್ರೆ ದ ಮಿಕ್ಸ್ಡ್ ಎಕನಾಮಿ ಆಲ್ಸೋ ಡಿಪೆಂಡ್ ಆಸ್ ದ ವಿಚ್ ಎಕನಾಮಿ controlled, operated and managed both capitalist and socialist economies. That type of economy we are called the mixed economy. ಯಾವ ಒಂದು ಅರ್ಥವ್ಯವಸ್ಥೆ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಎರಡನ್ನ ಒಳಗೊಂಡಿಲ್ಲ ಅಂತಹ ಅರ್ಥವ್ಯವಸ್ಥೆಗೆ ನಾವು ಏನಂತ ಕರೀತೀವಿ, ಮಿಶ್ರ ಆರ್ಥಿಕತೆ. So we are adopting the socialist economy or capitalist economy or ಮಿಕ್ಸ್ಡ್ ಎಕನಾಮಿ. ನಾವು ಯಾವುದೇ ಆರ್ಥಿಕತೆಯನ್ನ ಹಾಕಬಹುದು ಸಹ. ಹಾಗಾದ್ರೆ ವಾಟ್ ಈಸ್ ದ ಪ್ರೊಡಕ್ಷನ್ ಕಂಡೀಷನ್? ನಾವು ಯಾವುದೇ ಆರ್ಥಿಕತೆಯನ್ನ ಹಾಕೊಂಡ್ರು ಸಹ ಉತ್ಪಾದನೆಯನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ವಿ ಆರ್ ಕಾನ್ಸಂಟ್ರೇಟ್ ಟು ದ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ ಆರ್ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್. ನಮ್ಗೆ ಏನ್ ಬರ್ತಾವು ಅಂತ ಹೇಳ್ತೀವಿ ಅಂತಂದ್ರೆ ಬೇಸಿಕ್ ಪ್ರಾಬ್ಲಮ್ಸ್ ಬರ್ತಾವು ಅಂತ ಹೇಳ್ತೀವಿ. ಹಾಗಾದ್ರೆ ವಾಟ್ ಆರ್ ದ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಅವರ್ ಎಕನಾಮಿಕ್ ಸಿಸ್ಟಮ್? ನಮ್ಮ ಅರ್ಥವ್ಯವಸ್ಥೆ ಒಳಗೆ ಬರ್ತಕ್ಕಂತ ಬೇಸಿಕ್ ಪ್ರಾಬ್ಲಮ್ಸ್ ಯಾವುವು ಅಂತ ಹೇಳ್ತೀವಿ ಅಂತಂದ್ರೆ ದ ಫಸ್ಟ್ ಒನ್ ಈಸ್ ವಾಟ್ ಟು ಪ್ರೊಡ್ಯೂಸ್. ವಾಟ್ ಟು ಪ್ರೊಡ್ಯೂಸ್. ಹಾಗಾದ್ರೆ ನಮ್ಮ ಮೊದಲನೇ ಒಂದು ಸಮಸ್ಯೆ ಏನು ಅಂತಂದ್ರೆ ಏನನ್ನ ಉತ್ಪಾದಿಸಬೇಕು, ಹೌದಿಲ್ಲ? ಮೀನ್ಸ್ we are adopting the, it means we are taking the socialist economy or capitalist economy or mixed economy. What type of production condition we will be seen in our economic system? ಹಾಗಾದ್ರೆ ನಾವು ಬಂಡವಾಳಶಾಹಿಯಾಗಿ ಹಾಕೊಳ್ಳೋಣ, ಸಮಾಜವಾದಿ ಹಾಕೊಳ್ಳೋಣ ಅಥವಾ ಮಿಶ್ರ ಆರ್ಥಿಕತೆಯನ್ನಾದರೂ ಹಾಕೊಳ್ಳೋಣ. ಆಗ ಹಾಕೊಂಡ ನಂತರ ಉತ್ಪಾದನೆ ಪ್ರಮಾಣ ಏನಾಗಿರ್ತೈತಿ, ಉತ್ಪಾದನೆ ಏನಾಗಬಹುದು ಅಂತ ಅಂದಾಗ ನಾವು ಏನ್ ಹೇಳ್ತೀವಿ ಅಂತಂದ್ರೆ ದಿಸ್ ಈಸ್ ಒನ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ಅವರ್ ಎಕನಾಮಿಕ್ ಸಿಸ್ಟಮ್ ಆರ್ ಅವರ್ ಎಕನಾಮಿ. ಇದು ನಮ್ದು ಮೊದಲನೇ ಒಂದು ಸಮಸ್ಯೆ ಏನು ಅಂತಂದ್ರೆ ವಾಟ್ ಟು ಪ್ರೊಡ್ಯೂಸ್. ವಿ ಆರ್ ಪ್ರೊಡ್ಯೂಸಿಂಗ್ ಅಗ್ರಿಕಲ್ಚರ್ ಗೂಡ್ಸ್ ಆರ್ ಇಂಡಸ್ಟ್ರಿಯಲ್ ಗೂಡ್ಸ್ ಆರ್ ಸರ್ವಿಸ್ ಸೆಕ್ಟರ್ ಗೂಡ್ಸ್ ಆರ್ ಎಜುಕೇಶನಲ್ ಸ್ಪೆಸಿಲಿಟೀಸ್ ಆರ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಆರ್ ವಾರ್ ಮಟೀರಿಯಲ್. ನಾವು ಏನು ಪ್ರೊಡ್ಯೂಸ್ ಮಾಡೋಣ? ಕೃಷಿ ಸಂಬಂಧಪಟ್ಟಂತ ಸರಕುಗಳನ್ನು, ಕೈಗಾರಿಕೆಗೆ ಸಂಬಂಧಪಟ್ಟಂತ ಸರಕುಗಳನ್ನು, ಆರೋಗ್ಯಕ್ಕೆ ಸಂಬಂಧಪಟ್ಟಂತದ್ದು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಅಥವಾ ಯುದ್ಧಕ್ಕೆ ಸಂಬಂಧಪಟ್ಟಂತದ್ದು. ಇದು ನಮಗೆ ಏನು ಬರ್ತದ ಒನ್ ಆಫ್ ದ ಫಸ್ಟ್ ಪ್ರಾಬ್ಲಮ್. ಅಂಡ್ ದ ಸೆಕೆಂಡ್ ಒನ್ ಈಸ್ ಹೌ ಟು ಪ್ರೊಡ್ಯೂಸ್. ಸೆಕೆಂಡ್ ಒನ್ ಈಸ್ ಹೌ ಟು ಪ್ರೊಡ್ಯೂಸ್. ಹಾಗಾದ್ರೆ ಹೇಗೆ ಉತ್ಪಾದಿಸಬೇಕು? ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು. ಹೇಗೆ ಉತ್ಪಾದಿಸಬೇಕು ಅಂತ ಏನು ಹೇಳ್ತೇವಲ್ಲ ನಾವು, ಹೇಗೆ ಉತ್ಪಾದಿಸಬೇಕು ಅಂತ ಹೇಳ್ತೇವಲ್ಲ. ಸೊ ವಾಟ್ ಆರ್ ದ ಮೇನ್
ಸೋರ್ಸಸ್ ಆಫ್ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಅವರ್ ಎಕನಾಮಿಕ್ ಸಿಸ್ಟಮ್. ಹಾಗಾದ್ರೆ ಏನದ ನಮ್ಮ ಕಡೆ ಸೋರ್ಸಸ್ ಅಂತಂದ್ರೆ ವಿ ಆರ್ ಟೇಕಿಂಗ್ ದ ಕ್ಯಾಪಿಟಲ್ ಆರ್ ಲೇಬರ್. ನಾವು ಬಂಡವಾಳವನ್ನ ಹಾಕೊಂಡು ಉತ್ಪಾದನೆ ಮಾಡಬೇಕು ಅಥವಾ ಶ್ರಮವನ್ನ ಬಳಸಿಕೊಂಡು ಉತ್ಪಾದನೆ ಮಾಡಬೇಕು. ದಟ್ ಇಸ್ ಅನದರ್ ಪ್ರಾಬ್ಲಮ್ ಆಫ್ ಅವರ್ ಎಕನಾಮಿಕ್ ಸಿಸ್ಟಮ್. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಫಾರ್ ಹೂಮ್ ಟು ಪ್ರೊಡ್ಯೂಸ್. ಯಾರಿಗಾಗಿ ಉತ್ಪಾದಿಸಬೇಕು? ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದಿಸಬೇಕು? ಹೌದಿಲ್ಲ, ಯಾರಿಗಾಗಿ ಉತ್ಪಾದಿಸಬೇಕು ನಾವು ಅಂತಂದಾಗ ವಿ ಆರ್ ಪ್ರೊಡ್ಯೂಸಿಂಗ್ ದ ರಿಚ್ ಗೂಡ್ಸ್ ಆರ್ ಪುವರ್ ಗೂಡ್ಸ್ ಅಂತಂದ್ರೆ ನಾವು ಶ್ರೀಮಂತ ಸರಕುಗಳನ್ನು ಉತ್ಪಾದಿಸಬೇಕು ಅಥವಾ ಬಡವರ ಸಂಬಂಧಪಟ್ಟಂತ ಸರಕುಗಳನ್ನು ಉತ್ಪಾದಿಸಬೇಕು. ಮೀನ್ಸ್ ವಿ ಆರ್ ಪ್ರೊಡ್ಯೂಸಿಂಗ್ ದ ಲಕ್ಸುರಿಯಸ್ ಗೂಡ್ಸ್ ಆರ್ ನಾರ್ಮಲ್ ಗೂಡ್ಸ್ ಅಂತಂದ್ರೆ ಐಷಾರಾಮಿ ಸರಕುಗಳನ್ನು ಉತ್ಪಾದಿಸಬೇಕು ಅಥವಾ ಸಾಮಾನ್ಯ ಸರಕುಗಳನ್ನು ಉತ್ಪಾದಿಸಬೇಕು ಅನ್ನುವಂತ ಒಂದು ಸಮಸ್ಯೆನೂ ಸಹ ನಮಗೆ ಇದ್ದಾಂತದ ನಮ್ಮ ಎಕನಾಮಿ ಒಳಗ ಕಾಣ್ತೈತಿ ಅಂತ ಹೇಳ್ತೀವಿ. ಸೊ these are the introduction of Indian economy on the year in the year of 1950 to 1990. ಹಾಗಾದ್ರೆ ಇದಿಷ್ಟು ಏನೈತಿ ನಮಗ ಭಾರತದ ಆರ್ಥಿಕತೆ 1950 ಮತ್ತು 1990 ದಶಕದ ಒಂದು ಪೀಠಿಕೆ ಐತಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಅಡಾಪ್ಟಿಂಗ್ ದ 5 year plans. ನಾವು ಪಂಚವಾರ್ಷಿಕ ಯೋಜನೆಗಳನ್ನ ಹಾಕೋತೀವಿ. what are the 5 year plans and what is the meaning of 5 year plans and what are the goals of 5 year plans ಅನ್ನೋದನ್ನ ನೋಡೋಣ. ಓಕೆ.